ಇನ್ನೊಂದೇನಪ್ಪ ಅಲ್ಲಿ ಶಿಕ್ಷಕರ ಕೊರತೆ ಅದ, ಶೌಚಾಲಯಗಳ ಕೊರತೆಗಳಿದ್ದಾವೆ. ಹೀಗಾಗಿ ಜೀಗಳ ಜೊತೆ ಅಲ್ಪಗಳು, ಅಲ್ಪ ಅಂದ್ರೆ 8-10 ವರ್ಷ ಹುಡುಗರು 15 ವರ್ಷದೊಳಗೆ ಹುಡುಗರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನೋಡ್ರಿ ಪರಿಸ್ಥಿತಿ, ನಮ್ಮ ಪಂಕ ಇಲ್ಲರಿ, ಶೌಚಾಲಯ ಇಲ್ಲ, ಮಧ್ಯಾಹ್ನ ಬಿಸಿ ಊಟ ಸರಿ ಇಲ್ಲ, ಏನೇನೋ ಬರ್ತದೆ ಅಂತೇಳಿ ಸ್ಟ್ರೈಕಿಗೆ ಇಳಿತಾ ಇದ್ದಾರೆ. ನಮ್ಮ ಹೆಡ್ ಮಾಸ್ಟರ್ ಚೇಂಜ್ ಮಾಡಿರಿ, ಟೀಚರ್ಗಳನ್ನ ಚೇಂಜ್ ಮಾಡಿರಿ, ಸ್ವಲ್ಪ ಕೊಡ್ರಿ, ನಮಗೆ ಶಿಕ್ಷಣ ಬೇಕಂತೇಳಿ ಇದು ಇಡೀ ರಾಜ್ಯ ತುಂಬ ಅಪ್ಲಿಕೇತದ್ರಿ ಅದು. ಹೀಗಾಗಿ ಅವ್ರ ಪೇರೆಂಟ್ಸ್, ತಂದೆ ತಾಯಿಗಳು ಸಹಿತ ಅವರು ಬೀದಿ ಇಳಿತಾ ಇದ್ದಾರೆ ತಮ್ಮ ಮಕ್ಕಳ ಪರಿಸ್ಥಿತಿ. ಯಾಕೆ ಬಡವರು ಸರ್ಕಾರಿ ಶಾಲೆ ಕಳಿಸೋರು ಯಾರಿಪ್ಪ? ಅವತ್ತು ತಂದು ಅವತ್ತು ದುಡ್ದು ಅವತ್ತು ಬದುಕುವಂಥ ಜನ ಅವರಿಗೆಲ್ಲ ಇವತ್ತು ಅವ್ರ ಮಕ್ಕಳ ಶಿಕ್ಷಣ ಹಾಳಾಗೋದನ್ನು ನೋಡಿ ಅವ್ರಿಗೂ ತೊಂದರೆ ತ್ರಾಸ ಆಗುವಂಥದ್ದಾಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕಲ್ಲಪ್ಪ ಅಂಥೇಳಿ ಸಹಜದ, ಒಳ್ಳೆಯದೇ ಆಗಲಿ, ಒಳ್ಳೆಯ ನಾಗರಿಕರಾಗಲಿ, ಹಣವನ್ನು ಗಳಿಸಲಿ ಅನ್ನುವಂಥದ್ದು ಅವ್ರದ್ದೆಲ್ಲ ಬೇಡಿಕೆ ಆಗ್ಯದ. ಹೀಗಾಗಿ ಈ ಅಲ್ಫಾಗಳ ಒಂದು ಏನಪ್ಪ ಅಂತಂದ್ರೆ ಈ ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಈ ನಮ್ಮ ಏನಪ್ಪ ಅಂದರೆ ಎಂಥ ಗಟ್ಟಿ ಮನುಷ್ಯನ ಯೋಗಿ, ನಿಮ್ಗೆ ಗೊತ್ತದ ಯೋಗಿ ಆದಿತ್ಯನಾಥ್ ಅವರು 80-20 ಅಂತೇಳಿ ಬುಲ್ಡೋಜರ್ ಹಾಕಿ ಮತ್ತೇನೋ ಹಾಕಿ ಅಲ್ಲಿಯ ತಮ್ಮ ವಿರೋಧಿಗಳನ್ನ ಗುಂಡಾಗಳನ್ನ ಹಣದಂಥ ವಿಶೇಷ ಶಕ್ತಿ ಉಳ್ಳಂಥ ಈ ಯೋಗಿ ಆದಿತ್ಯನಾಥ್ ಇವತ್ತು ನರಮಾಗಿಬಿಟ್ಟಿದ್ದಾರೆ. ಈ ಮಕ್ಕಳನ್ನ ಹೆಂಗೆ ಎದುರಿಸೋದ್ರಿ? ಇಡೀ ರಾಜ್ಯ ತುಂಬ ಅಪ್ಲಿಕೇತದ. ಅವ್ರು ತಂದೆ ತಾಯಿ ಅದನ್ನು ದೂರ ಸೇರ್ತಾ ಇದ್ದಾರೆ. ಶಿಕ್ಷಣ ಇಲ್ಲಪ್ಪ ನಮ್ಮ ಮಕ್ಕಳಿಗೆ, ನಮ್ಮ ಬಡತನ ಹೆಚ್ಚಾಗಿದೆ, ಉದ್ಯೋಗ ಎಲ್ಲ ಏನಿಲ್ಲ ಅಂತೇಳಿ ಬಡತನ ಹೆಚ್ಚಾದ್ರೆ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ. ಆ ಜನ, ಆ ಹುಡುಗರು, ಆ ಮಕ್ಕಳು ಬೀದಿ ಇಳಿದ್ರಿಂದಾಗೆ ಸಹಜವಾಗಿ ಯೋಗಿ ಆದಿತ್ಯನಾಥ್ರಿಗೆ ಅಥವಾ ನಮ್ಮ ಮೋದಿಯವರಿಗೆ ಈ ಸಮಸ್ಯೆ ಹೆಂಗೆ ಬಿಡಿಸೋದಪ್ಪ ಅನ್ನುವಂಥದ್ದು. ಇನ್ನೊಂದು ಮೂರನೇ ಒಂದು ಕಾರಣ, ಉತ್ತರ ಪ್ರದೇಶದಲ್ಲೇ ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಅನ್ನೋದು ಬ್ರಾಹ್ಮಣರ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಈಗ ಬಂದಂಥ ಯೋಗಿ ಆದಿತ್ಯನಾಥರು ಠಾಕೂರ್ ಅವರು ವಿಶೇಷ ಅವರಿಗೆ ಠಾಕೂರ್ ಅವ್ರಿಗೆ ಆತಿಥ್ಯ ಅಥವಾ ಅವರಿಗೆ ಆದ್ಯತೆಗಳು ಹೆಚ್ಚಿದ್ದಾವಲ್ಲಪ್ಪ, ನಮಗೇನೂ ಇಲ್ಲ ಅನ್ನುವಂಥ ಮನೋಭಾವ ಇಡೀ ಬ್ರಾಹ್ಮಣ ಸಮುದಾಯದಲ್ಲಿ ಕೂಡಿದ್ರಿಂದಾಗೆ ಮತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರು ಎಲ್ಲಿದ್ದಾರಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿದ್ದಾರೆ. ಹೀಗಾಗಿ ಅವ್ರ ಬೇಡಿಕೆ ನಮ್ಮ ಬೇಡಿಕೆಗಳನ್ನ ನೀವು ಈಡೇರಿಸಬೇಕು, ನಮಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ, ನಮ್ಮವ್ರಿಗೆ